ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅವಮಾನಗಳು ಬದುಕಲೇಬೇಕೆಂಬ ಧೈರ್ಯ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗ ತೋರಿಸುತ್ತವೆ. ಹೌದಲ್ವಾ ಸ್ನೇಹಿತರೆ? ನಾವು ನಮಗೆ ಯಾರೋ ಅವಮಾನ ಮಾಡಿದ್ರು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಮುಂದೆ ಬರೋದಿಲ್ಲ. ಆದರೆ ಆಗಿರುವಂತಹ ಅವಮಾನದಿಂದ ನೀವೇನು ಪಾಠನ ಕಲಿತೀರ ನೋಡಿ, ಆ ಒಂದು ಪಾಠನೇ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗೋದು. ಹಾಗೇನೆ ಯಾರಾದರೂ ಒಬ್ಬರು ನಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಸೊ ಇಲ್ಲ, ನಾನು ಅದನ್ನು ಮಾಡಲೇಬಾರ್ದು, ಲೈಫಲ್ಲೂ ನಾನು ಅದು ಸಹವಾಸಕ್ಕೆ ಹೋಗಲ್ಲ, ಈ ರೀತಿಯಾಗಿ ಅನ್ಕೊಳ್ಳೋದು ತಪ್ಪಾಗತ್ತೆ. ಹಾಗಾಗಿನೇ ಜೀವನದಲ್ಲಿ ನಮಗೆ ಯಾರಾದರೂ ಅವಮಾನ ಮಾಡಿದಾಗ ಅದರಿಂದ ಆದಂತಹ ಅನುಭವನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಆ ಒಂದು ಅನುಭವನೇ ನಮ್ಮ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಿಮಗೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಅನ್ಕೊಂಡೇ ಇದ್ರೂ ಕೂಡ ತುಂಬಾ ಕೆಟ್ಟ ಮಟ್ಟವಾಗಿ ನಿಮಗೆ ಅವಮಾನಗಳಾಗಿರ್ಬೋದು. ಆದರೆ ಅವಮಾನ ಯಾಕಾಯಿತು, ಸೊ ನೀವು ಇನ್ನೂ ಜೀವನದಲ್ಲಿ ಮುಂದೆ ಬಂದಿಲ್ಲ ಅನ್ನೋದನ್ನ ದೇವರು ನಿಮಗೆ ಸೂಚನೆ ಕೊಟ್ಟಿದ್ದಾನೆ ಅಂತಲೇ ಅಂದ್ಕೊಳ್ಳಿ, ಸರಿನಾ? ಸೊ ಈಗಂತ ಅಂದ್ಕೊಂಡು ನಾವು ನಮ್ಮ ಜೀವನದಲ್ಲಿ ಬರುವಂತಹ ಅವಮಾನಗಳನ್ನು ಎದುರಿಸೋದಲ್ಲೇ ನಮ್ಮ ಜೀವನನ ಇನ್ನು ಮುಂದೆ ತಗೊಂಡು ಹೋಗಬಹುದು ಯಶಸ್ವಿಯಾಗಿ ಅಂತ ನನಗನ್ಸುತ್ತೆ. ಸೊ ನಿಮಗೆ ಯಾರಾದರೂ ಅವಮಾನ ಮಾಡಿದಾಗ ಯಾವ ರೀತಿಯಾಗಿ ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ನನಗೆ ಕಮೆಂಟಲ್ಲಿ ಶೇರ್ ಮಾಡ್ಬೋದು. ಸೊ ಕೆಲವೊಬ್ಬರು ಅವಮಾನ ಆದಾಗ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ತುಂಬಾ ಕುಗ್ಗೋಗ್ತೀವಿ, ಅದು ನಿಜನೇ. ಆದರೆ ಆ ರೀತಿ ಕುಗ್ಗೋದಾಗ ಒಮ್ಮೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡಾಗ ಯಾಕೆ ಈ ರೀತಿ ಅವಮಾನ ಆಗ್ತಾ ಇದೆ ಅಂದಾಗ ನಮ್ಮಿಂದ ಒಂದು ಉತ್ತರ ಬರುತ್ತೆ. ಏನಪ್ಪ ಅಂದರೆ ಅವ್ರು ಅನ್ಕೊಂಡಿರತ್ತಿರೋ ಪೊಸಿಷನ್ನಲ್ಲಿ ನಾನಿಲ್ಲ ಅಲ್ವಾ, ಅದಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಸೊ ಅಲ್ಲಿಗೆ ಅರ್ಥ ಏನು, ನೀವು ಆ ಪೊಸಿಷನಿಗೆ ಬರಬೇಕು ಅಂದರೆ ನೀವು ಸ್ವಲ್ಪ ಕಷ್ಟಪಡಬೇಕು. ಹಾಗೆ ಇನ್ನು ಕೆಲವೊಬ್ರು ಹೇಗಂದರೆ ನಿಮ್ಮ ಹತ್ರ ಏನೇ ಇದ್ರೂ ಕೂಡ ನೀವೆಷ್ಟೇ ಕರೆಕ್ಟಾಗಿದ್ರೂ ಕೂಡ ನಿಮ್ಮನ್ನು ಅವಮಾನ ಮಾಡ್ತಾರೆ. ಸೊ ಆ ರೀತಿಯಾದಂತಹ ಅವಮಾನಗಳಿಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾಕಪ್ಪ ಅಂದರೆ ನೀವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಾ, ನಿಮಗೆ ಎಷ್ಟು ಬೇಕು ಅಷ್ಟರಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ ಅಂದಾಗ ಬೇರೆಯವ್ರ ಮಾತಿಗೆ ತಲೆ ದೂಗಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಅದನ್ನು ಮೀರಿ ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋನ ಮಾತನ್ನ ಬಿಟ್ಟು ಅತಿಯಾಗಿ ನಾವು ಹೋದಾಗ ನಮಗೆ ಇನ್ನ ಕಷ್ಟ ಆಗುತ್ತಲ್ವಾ. ಹಾಗಾಗಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.